ಅದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನನ್ನ ಕಷ್ಟ ಅನ್ನೋ ಕಾರಣಕ್ಕಾಗಿ ಆಲ್ರೆಡಿ ಖರ್ಗೆ ಅವರು ಭಾಳ ಸೂಕ್ಷ್ಮ ನಿಷ್ಠುರವಾಗಿ CM ಬದಲಾವಣೆ ಇಲ್ಲ ಅನ್ನೋಂಥ ಮೆಸೇಜ್ ಕೊಟ್ಟಿದ್ದಾರೆ. ಏನಾದರೂ ಸಂಪುಟ ಪುನರ್ರಚನೆ ಆದರೆ 15-20 ಜನ ಕಾಂಪಿಟೇಷನ್ ಮಾಡ್ತಾರೆ. ಮತ್ತು ಉಳಿದವರು ಈಗಾಗಲೇ ತಾವು ಮಂತ್ರಿ ಆಗಪ್ಪ ಆ ಮಂತ್ರಿ ಆಗಬೇಕು ಅನ್ನೋ ಅಭಿಪ್ರಾಯ ಸಿದ್ದವ್ರು ಭಾಳ ಜನ ಇದ್ದಾರೆ. ಅಂಥವ್ರಲ್ಲೇ ಅವ್ರು ಯಾರೂ ಇವತ್ತು ಒಂದು ವೇಳೆ ಸಿದ್ದರಾಮಯ್ಯನ ಮುಂದುವರಿದಾದ್ರೆ ಈ ಸಂಪುಟ ರಚನೆ ಆಗಬೇಕು ಅನ್ನೋಂಥದ್ದು ಮೆಸೇಜ್ ಬಂದದೆ. ಸಿದ್ದರಾಮಯ್ಯರ ಬೆನ್ನು ಹತ್ತಿರುವಂಥ ಜನ ಭಾಳ ಆಗ್ತಾರೆ. ಹೀಗಾಗಿ ಸಿದ್ದರಾಮಯ್ಯನವರು ತಮಗೆ ಬೇಕಾದಂಥ ಜನರ ಆಯ್ಕೆಯನ್ನು ಮಾಡಿಕೊಂಡು ಒಂದಿಷ್ಟು ಕೆಲವು ಸಮಾಧಾನಕ್ಕೋಸ್ಕರ ಅಂತಾರಲ್ಲ, ಹಾಗೆ ನಮ್ಮ DKC ಅವರ ಪರ ಇದ್ದಂಥವ್ರು ಒಂದಿಷ್ಟು ಸೀಟ್ ಕೊಟ್ಟಂಗೆ ಮಾಡಿ ಉಳಿದೆಲ್ಲ ತಮಗೆ ಬೇಕಾದಂಥವ್ರು ತಮ್ಮ ಬೆಂಬಲಕ್ಕೆ ಬಂದಿಲ್ಲುವಂಥವ್ರು ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಮಂತ್ರಿ ಕೊಡುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ಹೀಗಾಗಿ ಇದು ಈ ಸಂದರ್ಭದಲ್ಲೇ ಭಾಳಷ್ಟು ಎಚ್ಚರಿಕೆಯಿಂದ ಸಿದ್ದರಾಮಯ್ಯರು ತಮ್ಮ ದಾಳನ್ನು ಉಳಿಸಿ DK ಹರಿಪ್ರಸಾದನ್ನು ನಮ್ಮೊಳಗೆ ತೆಗೆದುಕೊಂಡ ತಪ್ಪಿ ಏನಾದರೂ ಅನಿವಾರ್ಯವಾಗಿ DKC ಅವರು ಆಗಲೇಬೇಕು CM ಅಂತ ಬಂದರೆ ಪರಮೇಶ್ವರ್ ಅವರು ದಾಳವನ್ನು ಮುಂದಿಟ್ಟುಕೊಂಡು ಆಡೋ ಸಲುವಾಗಿ ಇದನ್ನು ತಂತ್ರಗಾರಿಕೆ ಮಾಡಿದ್ದಾರೆ. ಇದಕ್ಕಾಗಿ ಅನಿವಾರ್ಯವಾಗಿ DKC ಅವರು ಇದೆಲ್ಲ ನೋಡಿಕೊಂಡು ಈ ಸಂದರ್ಭದಲ್ಲೇ ನನಗೆ ಅವಕಾಶ ಇಲ್ಲ ಅನ್ನೋದು ಮನವರಿಕೆ ಆಗಿದ್ದಕ್ಕಾಗಿ ಹೈಕಮಾಂಡ್ ತೀರ್ಮಾನವೇ ಪ್ರಸಾದ. ಹೈಕಮಾಂಡ್ ಯಾವಾಗ ಹೇಳ್ತದೆ? ಹೈಕಮಾಂಡ್ ಯಾರು? ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಒಪ್ಕೊಂಡಂಗೆ ಮೊದಲು ಸೋನಿಯಾ ಗಾಂಧಿ ಅವರು, ನಂತರ ರಾಹುಲ್ ಗಾಂಧಿ ಅವರು, ಇವರು ಹೈಕಮಾಂಡ್. ಇವ್ರು ಹೇಳಿದ್ರೆ ಮಾತ್ರ ಅನ್ನುವಂಗೆ ಮಾತಾಡಿದ್ದಾರೆ. ಅದಕ್ಕಾಗಿ ಇವತ್ತು ಯಾವುದೂ ಮಾತಾಡಲಾರ್ದ ನಮ್ಮ DKC ಅವರು ಪ್ರಸಾದ ಅಂತ ಸ್ವೀಕಾರ ಮಾಡಿ ಈ ಸಂದರ್ಭವನ್ನು ಮುಂದಾಡಿಸ್ತಾ ಇದ್ದಾರೆ. ಅಂದರೆ ಇದರ ಅರ್ಥ ಒಟ್ಟಾರೆಯಾಗಿ CM ಬದಲಾಗುವುದಿಲ್ಲ, ಕ್ಯಾಬಿನೆಟ್ ನಿಶ್ಚಿತವಾಗಿ ರೀಶಫಲ್ ಆಗ್ತದೆ. ಅದರಾಗ